ರಾಜ್ಯಾಧ್ಯಕ್ಷರಾದ ನಂತರದಲ್ಲಿ ಬಿವೈ ವಿಜಯೇಂದ್ರ ಆಂತರಿಕ ಮಟ್ಟದಲ್ಲಿ ಬಿಜೆಪಿ ಆಂತರಿಕ ಮಟ್ಟದಲ್ಲಿರುವ ಅಸಮಾಧಾನವನ್ನ ತಣಿಸಲಿಕ್ಕೆ ಹಂತ ಹಂತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಅಸಮಾಧಾನಿತರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸುತ್ತಿದ್ದಾರೆ. ಅದರ ಭಾಗವಾಗಿ ಎಂಟಿಬಿ ನಾಗರಾಜ್ ಅವರ ನಿವಾಸಕ್ಕೆ ಭೇಟಿಯಾಗಿದ್ದಾರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ. ಅಸಮಾಧಾನವನ್ನ ತಣಿಸೋಕೆ ಅಖಾಡಕ್ಕಿಳಿದಿದ್ದಾರೆ ಬಿವೈ ವಿಜಯೇಂದ್ರ. ಎಂಟಿಬಿ ನಾಗರಾಜ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಗರುಡಾಚಾರ್ ಪಾಳ್ಯದಲ್ಲಿದೆ ಎಂಟಿಬಿ ನಾಗರಾಜ್ ಅವರ ಭವ್ಯ ಮನೆ. ಅಲ್ಲಿಗೆ ತೆರಳಿ ಭೇಟಿ ನೀಡಿ ಮಾತುಕತೆಯನ್ನ ನಡೆಸುತ್ತಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಂಟಿಬಿ ನಾಗರಾಜ್ ಅವರ ನಿವಾಸಕ್ಕೆ ವಿಜಯೇಂದ್ರ ಅವರು ಭೇಟಿ ನೀಡುವ ಸಂದರ್ಭದಲ್ಲಿ ಎಂಟಿಬಿ ನಾಗರಾಜ್ ಹಾಗೆ ಅವರ ಸಂಗಡಿಗರು ಆಪ್ತರು ವಿಜಯೇಂದ್ರ ಅವರನ್ನ ಬರಮಾಡಿಕೊಂಡ ಸಂದರ್ಭದ ದೃಶ್ಯ. ಪಟಾಕಿಯನ್ನ ಸಿಡಿಸಿ ಬರಮಾಡಿಕೊಂಡಿದ್ದಾರೆ ಎಂಟಿಬಿ ನಾಗರಾಜ್ ಅವರ ಗರುಡಾಚಾರ್ಪಾಳ್ಯದಲ್ಲಿರುವ ನಿವಾಸ. ಅಲ್ಲಿಗೆ ವಿಜಯೇಂದ್ರ ಅವರು ಭೇಟಿ ಕೊಟ್ಟ ಕ್ಷಣ ಹೂಗುಚ್ಚ ನೀಡಿ ಎಂಟಿಬಿ ನಾಗರಾಜ್ ಅವರಿಗೆ ಬರಮಾಡಿಕೊಂಡಿದ್ದಾರೆ ವಿಜಯೇಂದ್ರ ಅವರನ್ನ. ನಂತರದಲ್ಲಿ ಈಗ ಮಾತುಕತೆ ನಡೀತಾ ಇದೆ. ಮುಂಬರಲಿರುವ ಲೋಕಸಭಾ ಚುನಾವಣೆ ಹೊತ್ತಿಗೆ ಪಕ್ಷವನ್ನ ಸಂಘಟಿಸಿ ಆಂತರಿಕ ಮಟ್ಟದಲ್ಲಿರುವಂತಹ ಬೇಗುದಿಗಳು, ಅಸಮಾಧಾನಗಳು ಇದೆಲ್ಲವನ್ನ ಕೂಡ ಶಮನ ಮಾಡಿ ಹಿರಿಯರನ್ನ, ಅದರಲ್ಲೂ ವಿಶೇಷವಾಗಿ ಬಿಜೆಪಿಯ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಗುರುತರ ಜವಾಬ್ದಾರಿ ಇದೀಗ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಮೇಲಿದೆ. ಹೀಗಾಗಿ ಎಂಟಿಬಿ ನಾಗರಾಜ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸಲಿದ್ದಾರೆ. ಭೇಟಿ ಕೊಟ್ಟ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪಕ್ಷ ಸಂಘಟನೆ, ಪಕ್ಷ ಬಲವರ್ಧನೆ ಹಾಗೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು, ಇರುವ ಅಸಮಾಧಾನವನ್ನ ಶಮನ ಮಾಡುವುದು, ಮುಂಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನಗಳನ್ನ ರಾಜ್ಯದಿಂದ ಗೆಲ್ಲಿಸಿ ಮೋದಿ ಸರ್ಕಾರವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ಮಾಡೋದು, ಇದು ಸದ್ಯಕ್ಕೆ ಬಿವೈ ವಿಜಯೇಂದ್ರ ಅವರ ಮುಂದಿರುವ ಪ್ರಮುಖ ಟಾಸ್ಕ್ಗಳು. ಇದರ ಭಾಗವಾಗಿ ರಾಜ್ಯ ಬಿಜೆಪಿ ನಾಯಕರು, ಹಿರಿಯರು, ಕಿರಿಯರು ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಲಾಗ್ತಾ ಇದೆ. ನಾವು ಗಮನಿಸಿದ್ವಿ, ಹೀಗೆ ಅನೇಕ ಬಿಜೆಪಿ ನಾಯಕರ ನಿವಾಸಕ್ಕೆ ಭೇಟಿ ಕೊಟ್ಟು ಖುದ್ದಾಗಿ ವಿಜಯೇಂದ್ರ ಅವರು ಅವರ ಜೊತೆ ಮಾತುಕತೆ ನಡೆಸಿ ಮುಂದಿನ ರೂಪುರೇಷೆಗಳು, ಕಾರ್ಯವೈಖರಿಗಳು ಯಾವ ರೀತಿ ಇರುತ್ತೆ, ಆ ಒಂದು ಕಾರ್ಯವೈಖರಿಯಲ್ಲಿ ಹಾಗೆ ರೂಪುರೇಷೆಯಲ್ಲಿ ಭೇಟಿ ಆಗ್ತಾ ಇರುವ ಹಿರಿಯ ಬಿಜೆಪಿ ನಾಯಕರ ಪಾತ್ರ ಏನಾಗಿರುತ್ತೆ, ಅವರಿಗೆ ಯಾವ ರೀತಿಯಾದ ಜವಾಬ್ದಾರಿಗಳನ್ನು ಮುಂದಿನ ದಿನಗಳಲ್ಲಿ ನೀಡಲಾಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಿ ಅವರಲ್ಲಿರುವ ಒಂದಷ್ಟು ಅಸಮಾಧಾನವನ್ನ ಶಮನ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಯತ್ನಾಳ್ ಅವರ ನಿವಾಸ ಕೂಡ ವಿಜಯೇಂದ್ರ ಅವರು ಹೋಗ್ತಾರಾ ಅನ್ನೋ ರೀತಿಯಲ್ಲಿ ಚರ್ಚೆ ಇತ್ತು. ಯತ್ನಾಳ್ ಅವರು ಬಹಿರಂಗವಾಗಿ ಹೇಳ್ಬಿಟ್ರು ವಿಜಯೇಂದ್ರ ಅವರು ನಮ್ಮ ಮನೆಗೆ ಬರೋದು ಬೇಡ ಅಂತ ಹೇಳಿ. ಯತ್ನಾಳ್ ಅವರನ್ನ ಹೊರತುಪಡಿಸಿ ಬಹುತೇಕ ಅಸಮಾಧಾನಗೊಂಡಿರುವ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ ಖುದ್ದಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಈಗ ಬಿಜೆಪಿ ಹಾಗೆ ವಿವಿಧ ಹಿಂದೂ ಪರ ಸಂಘಟನೆಗಳು ಮಂತ್ರಾಕ್ಷತೆಯನ್ನ ಕೊಡ್ತಾ ಇರುವಂಥದ್ದು. ವಿವಿಧ ಕಡೆಗಳಲ್ಲಿ ಮಂತ್ರಾಕ್ಷತೆಯನ್ನ ಹಂಚುವಂತ ಕೆಲಸ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಬಿಜೆಪಿ ಹಾಗೆ ಹಿಂದೂ ಸಂಘಟನೆಗಳಿಂದ ಮನೆ ಮನೆಗೆ ಮಂತ್ರಾಕ್ಷತೆಯನ್ನ ಹಂಚಲಾಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಮಂತ್ರಾಕ್ಷತೆಯನ್ನ ವಿತರಿಸಿದ್ದಾರೆ BS ಯಡಿಯೂರಪ್ಪನವರು. ಡಾಲರ್ಸ್ ಕಾಲೋನಿಯಲ್ಲಿ ಬಿವೈ ವಿಜೇಂದ್ರ ಮಂತ್ರಾಕ್ಷತೆಯನ್ನ ವಿತರಣೆ ಮಾಡಿದ್ದಾರೆ. ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಮಂತ್ರಾಕ್ಷತೆಯನ್ನ ಹಂಚಿದ್ದಾರೆ. ಕಲಬುರಗಿಯಲ್ಲಿ ಹಿಂದೂ ಕಾರ್ಯಕರ್ತರಿಂದ ಮಂತ್ರಾಕ್ಷತೆಯನ್ನು ಕೂಡ ಹಂಚಲಾಗ್ತಾ ಇದೆ. ಈಗಾಗಲೇ ನೋಡ್ತಾ ಇದ್ವಿ, ಒಂದ್ ಕಡೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಈಗ ಮಂತ್ರಾಕ್ಷತೆಯನ್ನ ವಿತರಿಸುವ ಕೆಲಸ ಆಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಮಾಜಿ CM BS ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿ ಮಂತ್ರಾಕ್ಷತೆಯನ್ನ ಹಂಚುತ್ತಾ ಇರುವಂಥದ್ದು. ಡಾಲರ್ಸ್ ಕಾಲೋನಿಯಲ್ಲಿ ಬಿವೈ ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ
ಮಂತ್ರಾಕ್ಷತೆಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಕೂಡ ಮಂತ್ರಾಕ್ಷತೆಯನ್ನ ಹಂಚ್ತಾ ಇದ್ದಾರೆ. ಕಲಬುರಗಿಯಲ್ಲೂ ಕೂಡ ಹಿಂದೂ ಕಾರ್ಯಕರ್ತರಿಂದ ಮಂತ್ರಾಕ್ಷತೆ ಹಂಚಿಕೆ ಆಗ್ತಾ ಇರುವಂಥದ್ದು. ಅಲ್ಲಿ ಬೆಂಗಳೂರು ಮಾತ್ರ ಅಲ್ಲ, ಉಡುಪಿ, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ ಎಲ್ಲ ಭಾಗಗಳಲ್ಲೂ ಕೂಡ ಮಂತ್ರಾಕ್ಷತೆಯನ್ನ ವಿತರಿಸುವ ಕೆಲಸ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಹು ಹಿಂದೂಗಳ ಕನಸಾಗಿರುವಂಥದ್ದು ಜನವರಿ 22ರಂದು ಆ ಕನಸು ನನಸಾಗುವಂಥ ಸಮಯ ಬಂದಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಹಿಂದೂ ಸಂಘಟನೆಗಳಿಂದ ಮನೆ ಮನೆಗೆ ಮಂತ್ರಾಕ್ಷತೆಯನ್ನು ವಿತರಿಸುವ ಕೆಲಸ ಆಗ್ತಾ ಇದೆ. ಎಲ್ಲ ಅಂದರೆ ಖಾಲಿ ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲ ಕಡೆಯಲ್ಲಿ ಮಂತ್ರಾಕ್ಷತೆಯನ್ನು ವಿತರಿಸುವ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಒಂದು ಕಡೆ ರಾಮಭಕ್ತರು, ಇನ್ನೊಂದು ಕಡೆಯಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳು, ಇನ್ನೊಂದು ಕಡೆಯಲ್ಲಿ ಬಿಜೆಪಿ, ಅದರಲ್ಲೂ ಬಹಳ ಪ್ರಮುಖವಾಗಿ ಮಾಜಿ CM BS ಯಡಿಯೂರಪ್ಪನವರು, ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆದಂತಹ BY ವಿಜೇಂದ್ರ, ಇನ್ನೊಂದು ಕಡೆ ಧಾರವಾಡದಲ್ಲೂ ಕೂಡ ಪ್ರಮೋದ್ ಮುತಾಲಿಕ್ ಅವರು ಮಂತ್ರಾಕ್ಷತೆಯನ್ನು ವಿತರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಹಿಂದೂ ಕಾರ್ಯಕರ್ತರಿಂದ ಮಂತ್ರಾಕ್ಷತೆ ಹಂಚಿಕೆ ಆಗ್ತಾ ಇದೆ. ಇದೇ ಜನವರಿ 22ಕ್ಕೆ ನಡೆಯಲಿರುವ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದಲೂ ಕೂಡ ಪವಿತ್ರ ಜಲವನ್ನ ಸಂಗ್ರಹ ಮಾಡಲಾಗಿದೆ. ಅದರಲ್ಲೂ ಕಾವೇರಿಯಿಂದ ಪವಿತ್ರ ತೀರ್ಥವನ್ನ ಸಂಗ್ರಹಿಸಿದ್ದಾರೆ ಸಾಧು ಸಂತರು. ಶ್ರೀರಾಮನ ಅಭಿಷೇಕಕ್ಕೆ ಕಾವೇರಿ ತೀರ್ಥವನ್ನ ಸಂಗ್ರಹಿಸಿದ್ದಾರೆ ಸಾಧು ಸಂತರು. ರಾಮ ಮಂದಿರ ಪ್ರತಿಷ್ಠಾಪನೆಯಂದು ತೀರ್ಥದಲ್ಲಿ ಅಭಿಷೇಕವನ್ನ ಮಾಡಲಾಗುತ್ತೆ. ಪವಿತ್ರ ಸಪ್ತ ನದಿಗಳ ತೀರ್ಥವನ್ನ ಇದೇ ಕಾರಣಕ್ಕೋಸ್ಕರ